ಒಂದೊಂದಲ್ಲ ಗುರು, ನಮಗೆ ಕಾಟ ಕೊಡ್ತಿರೋದು ಯಾರೋ ಶಾಪ್ ಹಾಕ್ತಿದ್ದಾರೆ. ಬೋಲ್ಟ್ ನೋಡ್ಗುರು 18-19 ಬೋಲ್ಟ್ ಹೋಗ್ಬಿಟ್ಟತೆ. ಇದು ನೋಡಿದರೆ ಪ್ರೆಗ್ನೆಂಟ್ ಆಗಿಬಿಟ್ಟತೆ ಟೈರು. ಡೆಲಿವರಿ ಮಾಡಿಸ್ಬೇಕಿದ್ನ. ಪ್ರೆಗ್ನೆಂಟ್ ಹೋಗಾರ ಬೈ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಟಿಂಬುರಣಿಯಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ನೋಡ್ದಂಗೆ ಇದು ಅಣಜಿ ಹೋಟ್ಲಿಗೆ ಬಂದು ಪರೋಟ ತಿಂದು ಆಚೆ ಮಾಡಿದ್ವಿ. ಇವಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದೋಗ್ತಿದ್ವಿ. 6 ಗಂಟೆ ಎಲ್ಲ 6:30 ಆಗ್ಬಿಟ್ಟತ್ತೆ. 5 ಗಂಟೆಗೆ ಅಲಾರಾಮ್ ಬಿಟ್ಟಿದ್ವಿ ನಾವು. 5 ಗಂಟೆಗೆ ಕಣ್ಣು ಬಿಡೋಕ್ಕಾಗಂಗಿಲ್ಲ ನಮಗೆ. ಅಲಾರಾಮ್ ಆಫ್ ಮಾಡಿ ಸುಮ್ಮನೆ ಮಕ್ಕೊಂಡ್ಬಿಟ್ಟೆ. ಚಳಿ ಬೇರೆ ನೋಡಿದ್ರು, ಸಿಕ್ಕಾಪಟ್ಟೆ ಚಳಿ ಬಿದ್ದುಬಿಟ್ಟೈತಿ ರೋಡಾಗೆ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಪಂಡ್ರಾಪುರ ಮೇಲೆ ಹೋಗೋಣ, ಸೀದಾ ಹೋಗೋಣ, ಜತ್ ಮೇಲೆ ಹೋಗೋಣ ಅನ್ನೊಂದು. ಇದು ಬ್ರಿಡ್ಜ್ ದಾಟಿದ ಮೇಲೆ ಗೊತ್ತಾಗುತ್ತೆ ಹೆಂಗೆ ಹೋಗೋಣ ಅಂತೇಳಿ. ಚಾ ಕುಡಿಬೇಕಾಗಿತ್ತು. ಮುಂದೆ ಹೋಗಿ ಟಿಂಬುರ್ಣಿ ಟೋಲ್ ಗೇಟಾಗಿ ಕುಡಿದ್ಬಿಡೋಣಂತೆ. ಪಂಡ್ರಾಪುರ ಮೇಲೆ ಹೋದರೆ ಲೆಫ್ಟಿಗೆ ಹೊಡೆದು ಕುಡಿಯೋಣ. ಈ ಕಡೆ ಸೋಲಾಪುರ ಮೇಲೆ ಹೋದರೆ ಮೋಲ್ ಟೋಲ್ ಗೇಟ್ನಾಗ ಹೋಗಿ ಕುಡಿಯೋಣಂತೆ. ನಾನು ಗುರು ಇನ್ನೂ ಬೆಳಕರ್ದಿಲ್ಲ, ಇನ್ನೂ LED ಲೈಟ್ ಆಫ್ ಮಾಡೋಂಗಿಲ್ಲ, ಅದ್ರಾಗೆ ಬರ್ತಾನೆ. ಇಲ್ಲಿ ಬೆಳಗ್ಗೆನೇ ಎಲ್ಲ ಡ್ರಿಂಕ್ಸ್ ಚೆಕ್ ಮಾಡ್ತಿರ್ತಾರೆ ಇಲ್ಲಿ ಟಿಂಬುರ್ಣಿ ಬ್ರಿಡ್ಜ್ ಹತ್ರ. ಪಂಡ್ರಾಪುರ ಕಡೆಗೆ ಹೋಗೋರಿಗೆ, ಈ ಕಡೆ ಹೋಗೋರಿಗೆ, ಈ ಕಡೆ ಸೋಲಾಪುರ ಕಡೆ ಹೋಗೋರಿಗೆ ನೋಡಿದ್ರು. 5 ಗಂಟೆಗೆ ಕಣ್ಣೇ ಬಿಡೋಕ್ಕಾಗಂಗಿಲ್ಲ ನನಗೆ, ಅಷ್ಟು ಮೈ ನೋವು ಹೋಗ್ಬಿಟ್ಟಿತ್ತು. 5 ಗಂಟೆಗೆ ಎದ್ದಿದ್ರೆ ಇಷ್ಟೊತ್ತಿಗೆ ಬೋಲ್ನಾಗ ಇರ್ತಿದ್ದೆ. 1.5 ಗಂಟೆಗೆ ಒಂದು 60 ಕಿಲೋಮೀಟ್ರ್ ಹೋಗ್ತಿದ್ದೆ. ಇವಾಗೇನಿಲ್ಲ, ನಾವೇನು ಕಚ್ಚಮಲ್ ತುಂಬಿಲ್ಲ ಅರ್ಜೆಂಟ್ ಹೋಗೋಕ್ಕೆ. ನಿಧಾನಕ್ಕೆ ಹೋಗೋಣಂತೆ. ಬನ್ನಿ ಹೋಗೋಣ, ಎಲ್ಲ ಟೀ ಕುಡಿಯೋಕೆ ನಿಲ್ಸಿಗೋಣ. ನೋಡಿ ಇವಾಗ ಮೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಸೋಲಾಪುರ ಬೈಪಾಸ್ನಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದೇ ರೋಡು ಸೀದಾ ಚಿತ್ರದುರ್ಗದವರೆಗೂ ಒಂದು 400 ಕಿಲೋಮೀಟ್ರು. ನಂಗೆ ಸಣ್ಣ ತಿರುಗಿದೆ ಅಂತಂದು ಹೊರಟ್ಬಿಡ್ತೀವಿ ಇವಾಗ. ಈ ಕಡೆ ರೋಡಿಗೆ ಬಂದರೆ ಏನಾಯ್ತೋ ಗೊತ್ತಿಲ್ಲ, ಗಾಡಿ ಸುಮ್ಮನೆ ರಾಕೆಟ್ ಹೋದಂಗೆ ಹೋಗ್ತಿರುತ್ತೆ. ಆ ಕಡೆ ರೋಡ್ನಾಗೆ ಅಲ್ಲೆಲ್ಲ ಹೋಗೋದೇ ಇಲ್ಲ. ಇಲ್ಲಿಗೆ ಬಂತು ಅಂದರೆ ರಾಕೆಟ್ ಹೋದಂಗೆ ಹೋಗ್ತದೆ ನೋಡಿ. ಇನ್ನು ಚಹಾ ಬೇರೆ ಕುಡ್ದಿಲ್ಲ ನಾವು, ಚಹಾ ಕುಡಿಬೇಕು. ದುಡ್ಡು ಖಾಲಿಯಾಗ್ಯವೆ. ಬಾಡ್ರಿಗೆ ನೆಂಟ್ರಿಗೆ ಖರ್ಚಿಗೆ ಕೊಡೋಕೆ ದುಡ್ಡು ಬೇರೆ ತಗೊಂಬೇಕು. ಅವ್ರದ್ದೊಂದು ಐತಲ್ಲ ಗುರು, ಟ್ಯಾಕ್ಸು, ಟ್ರಿಪ್ಪಿಗೆ ಹೋಗ್ತಾ ಬರ್ತಾ ಖರ್ಚು, ಅದನ್ನು ಕೊಡ್ಬೇಕು. ಇಲ್ಲ ಚಹಾ ಕುಡಿಯೋಕೆ ನಿಲ್ಸಿ ಗುರು. ನಮಗೆ ಗಾಡಿ ಕಾಟ ಕೊಡ್ತಿರೋದು. ಅಯ್ಯಪ್ಪ, ಬೋಲ್ಟ್ ನೋಡಿದ್ರು. ರಾತ್ರಿ ಈ ಟೈರ್ ಪಂಚರ್ ಆಗೈತೆ, ಇವಾಗ ಇದು ಬೋಲ್ಟ್ ಹೊಡೆದ್ಬಿಟ್ಟದು. ಸುಮ್ಮನೆ ಸೆಳೆದ್ಬಿಟ್ಟು ಬಾರ್ಡರ್ನಾಗನ್ನ ಟೈರ್ ಚೆಕ್ ಮಾಡಿಲ್ಲ. ಇದು ನೋಡಿದರೆ ಹೊಟ್ಟೆ ಬಂದ್ಬಿಟ್ಟತ್ತೆ. ಇಲ್ಲಿ ನೋಡಿ, ಇದನ್ನು ಕೊಯ್ಬೇಕು. ಟೈರ್ ಏರ್ ಉಳ್ಕೊಂಬಿಟ್ಟತೆ. ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ದು. ಇವಾಗ ದುಡ್ಡು ತಗೋಣ ಅಂತೇಳಿ ತಾಮರ ಜಾಕಲಿ ಅವರಲ್ಲ ಸಂತ जल्दी तांबरो. नए ड्राइवर नहीं यार, 10 साल हो गए मैं ड्राइवर हूँ. क्या बोला तो पूरा आगे लेने. फिर क्यों हाथ किया रुकने के लिए? तुम मैं अंदर लेने के लिए पूछा तेरे को. तू इशारा किया, मैं रुक गया. मैं बोला तो भाई आगे लेने के लिए. क्या ಒಂದೊಂದಲ್ಲ ಗುರು, ನಮಗೆ ಕಾಟ ಕೊಡ್ತಿರೋದು ಯಾರೋ ಶಾಪ್ ಹಾಕ್ತಿದ್ದಾರೆ. ಬೋಲ್ಟ್ ನೋಡ್ಗುರು 18-19 ಬೋಲ್ಟ್ ಹೋಗ್ಬಿಟ್ಟತೆ. ಇದು ನೋಡಿದರೆ ಪ್ರೆಗ್ನೆಂಟ್ ಆಗಿಬಿಟ್ಟತೆ ಟೈರು. ಡೆಲಿವರಿ ಮಾಡಿಸ್ಬೇಕಿದ್ನ. ಪ್ರೆಗ್ನೆಂಟ್ ಹೋಗಾರ ಬೈ, ಡೆಲಿವರಿ ಮಾಡಿಸ್ಬೇಕು. ಈಗ ಜರ್ರ ಅವಾಗ निकल 5 मंथ. हाँ नरम है. हाँ हो जाएगा. 9 महीना 9 महीना अभी 8 दिन बाकी है. हाँ ಇವಾಗ ಡೆಲಿವರಿ ಮಾಡಿಸ್ತಾರೆ. ಇವನೇ ಸ್ಪೆಷಲಿಸ್ಟ್ ಡಾಕ್ಟ್ರು. ಇವನು ಆಪರೇಷನ್ ಮಾಡ್ತಾನೆ, ಇವನು ಸಾಮಾನು ತಂದು ಕೊಡ್ತಾನೆ. इसलिए बोल रहा हूँ कि मैं तो डॉक्टर रही हूँ. अच्छा से डॉक्टर. इसका भी डिलीवरी अच्छा से हो गया है. इसका बोल रहा हूँ, इसका तो हो गया, उसका होने वाला. फ्लॉप हो गया बेटा गुरु. चिंद ईटिಗೆ ಅಯ್ಯಪ್ಪ. ट्यूबನು ಹೋಗೈತೆ. डाल एक ट्यूब फ्लॉप डाल. नेक्स्ट सेटिंग करेगा क्या ट्यूब? नेक्स्ट सेटिंग ಬೇಡ, ಒಳ್ಳೇದು ಹಾಕ್ಬಿಡು. नहीं मैं डिलीवरी करता ना दोनों. हाँ ऑपरेशन नहीं कर दिया ना, कहाँ डिलीवरी तू? मैं करता ना भैया, ऑपरेशन नहीं करवा दिया ना. करता हो
ಪಂಚರ್ನಾಗ ಬಂದ್ಬಿಟ್ಟಿವಲ್ಲ ಗುರು, ಗೊತ್ತಾಗಿಲ್ಲ ನಮಗೆ. ಟ್ಯೂಬ್ ಬೋಲ್ಟ್ ಹೊಡೆದು 2 ತುಂಡಾಗೈತೆ. ಇನ್ನು ಇದಕ್ಕೆ ಪ್ಯಾಚ್ ಹಾಕ್ಬೇಕು. ಹಾಂ ನೋಡಿದ್ರು ಟೈರ್ ರೆಡಿ ಮಾಡಿಸ್ಕೆ ಬಂದ್ರಿ. 1900 ರೂಪಾಯಿ ಬಿಲ್ ಆಯ್ತು. ಒಂದು ಹೊಸ ಟ್ಯೂಬು, ಕ್ಲಾಪು, ಮತ್ತು ಏನಪ್ಪ ಇದು ಫಿಟ್ಟಿಂಗ್ ಚಾರ್ಜು, ಒಂದು ಪ್ಯಾಚು ಅಂತೇಳಿ 1900 ರೂಪಾಯಿ ಬಿಲ್ ಆಯ್ತು. 2000 ಅಂದ್ಕೊಂಬಿಡ್ರಿ. ರಾತ್ರಿ 450, ಅದಕ್ಕಿಂತ ಮುಂಚೆ 900. ಅಲ್ಲಿಗೆ ಎಷ್ಟಾಯ್ತು? ಒಂದು ಮತ್ತು ಹೋಗ್ಬೇಕಾದ್ರೆ ಒಂದು 3000, ಒಂದು 6500 ಪಂಚರ್ ಬಿಲ್ ಆಗ್ಬಿಟ್ಟದ್ದು ಹೋಗಿ ಬರೋ ಅಷ್ಟೊತ್ತಿಗೆ. 6500 ಪಂಚರ್ ಬಿಲ್ ಆಗಿಬಿಡ್ತು ಹೋಗಿ ಬರೋ ಅಷ್ಟೊತ್ತಿಗೆ. ಈ ಟ್ರಿಪ್ 6000 ಲಾಸು. ಒಂದು ಟೈರ್ ಹೊಡೆದೋಗಿದ್ದಕ್ಕೆ ಹಿಂಗಾಗೈತೆ ನೋಡಿ. ಯಾಕೋ ಬೋರ್ಡ್ ಅಳಿಸಿದ್ದಾರೆ. ಇವಾಗ ನೆಂಟರು ಬಂದರು, ನೆಂಟ್ರಿಗೆ ಖರ್ಚಿಗೆ ಕೊಡಬೇಕು. ಕೊಟ್ಟು ಹೋಗೋಣ. ಪಾಪ ಅವರು ನಮಗೋಸ್ಕರ ಕಾಯ್ತಿರ್ತಾರೆ. ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಅದಕ್ಕೆ ಖರ್ಚಿಗೆ ಕೊಡ್ಬೇಕು. ಇನ್ನು ತಿಂಡಿನೂ ಮಾಡಿಲ್ಲ. ತಿಂಡಿ ಇನ್ನೇನು ಊಟದ ಟೈಮೇ ಹಾಕ್ಬಿಟ್ಟತ್ತೆ. ಊಟ ಮಾಡ್ಕೊಂಡೆ ಹೋಗೋದು ಒಂದೇ ಸಲ. ಇಡ್ಲಿ ತಿನ್ನೋಣ ಅಂತಿದ್ವಿ. ಇಡ್ಲಿ ಬೇಡ, ವಡೆ ಬೇಡ. ಇಲ್ಲಿ ಸಾಗರ್ ಹೋಟ್ಲೈತೆ. ಸಾಗರ್ ಹೋಟ್ಲಿಗೆ ಹೋಗಿ ಊಟ ಗಿಟ್ಟ. ಸಾಗರ್ಗೆ ಹೋಗೋದು ಬೇಡ, ಮುಂದೆ ರಾಜಸ್ಥಾನಿಗೆ ಹೋಗೋರು. ಆಗ್ಲಲ್ಲ ಅವನ ಹತ್ರನೇ ಏನು ಹೋಗೋದು. ರಾಜಸ್ಥಾನ್ ಹೋಟ್ಲಿಗೆ ಹೋಗಿ ಸ್ವಲ್ಪ ಸೆಂಟಾಗಿ ಹೊಂಟ್ಕೊಂಡು ನಿಧಾನಕ್ಕೆ ರಯ್ಯ ಅಂತ ಹೋಗ್ತಾನೆ ಇರೋಣ. ಬನ್ನಿ ಹೋಗೋಣ. ಬಿಜಾಪುರಿಂದ ಹಿಂದೆ ಊಟಕ್ಕೆ ನಿಲ್ಸಿದ್ವಿ. ಇದನ್ನು ನೋಡ್ತಾ ಇದ್ರಲ್ಲ, ಕುದುರೆ ಆಂಬುಲೆನ್ಸ್ ಅಂತ. ಇದ್ರೊಳಗೆ ಕುದುರೆ ಅದಾವ ಗುರು. ಹಾರ್ಸ್ ಆಂಬುಲೆನ್ಸ್ ಅಂತ ಐತೆ. ಕೇಳಿದರೆ ಕುದುರೆ ಅದಾವ. ಗುಜರಾತಿಂದ ತಂದರೆ. ನಮ್ಮದು ಅಭಿಮಾನಿ ಇಲ್ಲ ಐತೆ ನೋಡಿ. ಊಟ ಮಾಡಿದ್ವಿ ಗುರು. ಟೈರ್ ಪಂಚರ್ ಆಗ್ದಂಗೆ ಇದ್ದರೆ ತಿಂಡಿ ತಿಂದು ಎಲ್ಲೋ ಇರ್ತಿದ್ವಿ. ಇವಾಗ ಏನು ತೊಂದರೆ ಇಲ್ಲ. ನಿಧಾನಕ್ಕೆ ಹೋಗ್ತಾ ಇರೋ ನನಗೆ ನಿಲ್ಲಿಸಿ ಸಾಯಂಕಾಲ ಬಿಡ್ಬೋದಾಗಿತ್ತು. ಮನೆಗೆ ಹೋಗಕ್ಕೆ ಲೇಟ್ ಆಗ್ತದೆ ಗುರು. ಅದಕ್ಕೆ ಮನೆಗೆ ಹೋಗೋ ಟೈಮ್ ಚಕ್ಕರ್ನಾಗೆ ಹೋಗ್ತಾ ಇರೋದೆ ಗುರು. ಅಹಮದಾಬಾದಾಗ ಟ್ಯಾಂಕ್ ಫುಲ್ ಮಾಡಿಸಿದ್ದು. ಜಲ್ಕೆಗೆ ಬಂದು ಡೀಸೆಲ್ ಹಾಕ್ತಿದ್ವಿ. ಇವಾಗ ಏನೋ ಸಿಕ್ಕಾಪಟ್ಟೆ ಮೈಲೇಜ್ ಬಂದ್ಬಿಟ್ಟೈತೆ. ಇನ್ನು 150 ಕಿಲೋಮೀಟ್ರ್ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಬಿಜಾಪುರ ಇಲ್ಲಿಂದೇನೊಂದು 30 ಕಿಲೋಮೀಟ್ರ್ ಐತೆ. 150 ಹೋಗಲ್ಲ ಗುರು. ಅಲ್ಲೇ ಕೆಳಕ್ಕೆ ಬಂದ್ಬಿಟ್ಟೈತೆ. 100 ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ. ಬಿಜಾಪುರ ದಾಟಿ ಜಲ್ಕಿಗೆ ಬರೋದು. ಜಲ್ಕಿನಾಗ ಬಂದು ಡೀಸೆಲ್ ಹಾಕ್ತಿದ್ವಿ. ಏನು ಈ ಟ್ರಿಪ್ಪು 100 ಕಿಲೋಮೀಟ್ರ್ ಜಾಸ್ತಿ ಹೋಗುತ್ತೆ ಅಷ್ಟೇ. ಮುಂದೆ ಹೋಗಲಿ. 5000 ರೂಪಾಯಿ ಪಂಚರ್ ಬಿಲ್ ಆಗೈತೆ ಪಾಪ. ಡೀಸೆಲ್ನಾಗ ಒಂದು 3000 ಉಳಿಯೋದು ಬೇಡ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಫೈನಲಿ ಹುನಗುಂದ ಬಂದೀವಿ ಗುರು. ಹುನಗುಂದ ಹತ್ತತ್ರ ಇದ್ದೀವಿ. ಒಂದು 10 ಕಿಲೋಮೀಟ್ರ್ ಹಿಂದೆ. ಡೀಸೆಲ್ ಫುಲ್ ಎಂಡ್ ಆಯಿತು. ಇಲ್ಲಿಗೆ ಹುನಗುಂದಾಗ ಬಂತು. ಬಿಜಾಪುರಿಂದ ಹಿಂದಕ್ಕೆ ಬರೋ ಡೀಸೆಲ್ಲು ಬಿಜಾಪುರ ದಾಟಿ 60-70 ಕಿಲೋಮೀಟ್ರ್ ಮುಂದೆ ಬಂತು. ಸಾಕು. ಟ್ರಿಪ್ ಎಕ್ಸ್ಪ್ರೆಸ್ ಹೈವೇನಾಗ ಬಂದಿದ್ದೀವಿ. ಇಷ್ಟು ಬಂದರೆ ಅದು ಇಂಡಿಕೇಟ್ರ್ ಹಾಕಲ್ಲ ಕಟ್ಕಸ್ಬೇ. ಸುಮ್ಮನೆ ನಿಲ್ಲಿಸಿದ್ರೆ ಸೆಂಟ್ರ್ ರೋಡಾಗೆ. ಆ ಕಡೆ PNC ಐತೆ ಗುರು. ಈ ರೋಡ್ ಕೆಲ್ಸಕ್ಕೆ ಬೇರೆ ಸ್ಟೇಟಿಂದ ಟಿಪ್ಪರ್ಗಳು ತಗೊಂಬರ್ತಾರೆ. ಅದ್ರಾಗ ಬ್ರೇಕ್ ಇರಲ್ಲ, ಬ್ರೇಕ್ ಲೈಟ್ ಇರಲ್ಲ, ಇಂಡಿಕೇಟರ್ ಇರಲ್ಲ. ರೋಡ್ನಾಗ ನಿಲ್ಸ್ಕೊಂಡು ಹಂಗೆ ತಿರುಗಿಸ್ಬಿಡ್ತಾರೆ. ಸುಮ್ಮನೆ ಹಿಂದೆ ಮುಂದೆ ನೋಡೋದಿಲ್ಲ, ಏನಿಲ್ಲ. ಅಂಥವ್ರಿಗೆ ಒಂಚೂರು ವಿವೇಕಾಗಿ ನಾನು ಕಮ್ಮಿ. ಇನ್ನು ಕೆಲವ್ರು ಇರ್ತಾರೆ ಗುರು, ಇಂಡಿಕೇಟ್ರ್ ಹಾಕ್ದಲ್ಲೇ ಗಾಡಿ ಎಳೆಯಲ್ಲ, ಸೈಡಿಗೆ ನಿಲ್ಸಿ ನೋಡ್ತಾರೆ. ಇವ್ರು ಅದಾರ ಅಬ್ಬಬ್ಬವ ಸೈಡಿಗೆ ಗಾಡಿ ಎಳೆಯೋದು. ಬಂಕ್ನಾಗ ಜಾಗ ಐತಿಲ್ಲ ಗುರು. ಬಂಕ್ ಮುಂದೆ ಸೈಡಿಗೆ ಹಾಕ್ಬಿಡಂತಮ್ಮ. ರಿವರ್ಸ್ ಹೊಡೆದ್ಬಿಡಲ್ಲ ಬಂಕ್ನಾಗೆ. ಒಂದು ಅರ್ಧ ಗಂಟೆ ಆಗುತ್ತೇನೋ. ದುಡ್ಡಿಗೆ 1 ಗಂಟೆ ರೆಸ್ಟ್ ತಗೋಬೇಕಾಯ್ತು ಗುರು. ಈ ಕಡೆ ಸೈಡಿಗೆ ರಿವರ್ಸೇ ಹೊಡೆದ್ಬಿಡಂತಾರೆ ನಾವು. ಫುಲ್ ಜಾಗ ಐತೆ ಅಣ್ಣ, ಅದಕ್ಕೆ ರಿವರ್ಸ್ ಹೊಡಿತದಾನೆ. ನಾವು 1 ಗಂಟೆ ರಿವರ್ಸ್ ಹೊಡೆದು ಅಲ್ಲಿ ಜಾಗ ಐತಲ್ಲ, ಆರಾಮಾಗಿ 1 ಗಂಟೆ ರೆಸ್ಟ್ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋದ್ರಾತು. ಫಸ್ಟ್ ಮಾಲೀಕಿಗೆ ಫೋನ್ ಮಾಡೋದು ಗುರು. ಇಲ್ಲೊಂದು HP ಬಂಕಿಗೆ ಬಂದೆ. ಒಳಗೆ ಪಾರ್ಕಿಂಗಿಗೆ ಜಾಗ ಐತೆ ಗಾಡಿ ನಿಲ್ಸೋಕ್ಕೆ. ನೋಡಿ ಗಾಡಿ ಸೀದಾ ಹೊಡೆದ್ವಿ. ಟೈರು ಹೀಟ್ ಆಗಿದ್ದಾವೆ, ಟೈರು ಕೂಲ್ ಆಗ್ತವೆ. ಹಂಗೆ ಇಲ್ಲಿ ಬಂದು ನೋಡಿದರೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಏನು ಕ್ಲೀನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಎಲ್ಲ ಬಂಕ್ನಾಗ ಈ ಥರ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಒಂದೊಂದು ಬಂಕ್ನಾಗೆ ಕುಡಿಯೋಕ್ಕೆ ನೀರೇ ಬರ್ತಿರಲ್ಲ. ಡ್ರೈವರ್ಗೋಸ್ಕರ ಪಾಪ 2 ಟ್ಯಾಂಕಿ ತುಂಬಿದ್ದಾರೆ. ಲೊಕೇಶನ್ ನೋಡಿಬಿಡೋಣ ಎಲ್ಲಿ ಬರ್ತೈತೆ ಇದು ಅಂಥೇಳಿ. HP ಬಂಕು ಕರೆಕ್ಟಾಗಿ ಆಲ್ಮಟ್ಟಿ. ಇದು ಹೊಳೆ ಬರುತ್ತಲ್ಲ, ಆ ಹೊಳೆ ದಾಟಿ
10 ಕಿಲೋಮೀಟ್ರ್ ಒಳೆ ದಾಟಿದರೆ ಫಸ್ಟು ಭಾರತ್ ಬಂಕ್ ಬರುತ್ತೆ. ಭಾರತ್ ಬಂಕ್ ದಾಟಿದ ಮೇಲೆ ಅಲ್ಲಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಎಚ್ ಬಿ ಬಂಕು ಹುನಗುಂದ ಹತ್ತತ್ರ ಬರುತ್ತೆ ಗುರು. ನೋಡಿ ಒಳಗೆ ಪಾರ್ಕಿಂಗ್ ವ್ಯವಸ್ಥೆನೇ ಐತೆ, ಅಂದರೆ ಬಾತ್ರೂಮ್ ಇಲ್ಲ, ಹಿಂದೆ ವಿಶಾಲವಾಗಿ ಜಾಗ ಐತೆ, ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ನಮಗೆ ಮೇನ್ ಅಂದರೆ ಸ್ನಾನ ಮಾಡೋಕ್ಕೆ ಜಾಗ ಇರ್ಬೇಕು ಗುರು, ಐತೆ, ಸ್ನಾನ ಮಾಡಿಬಿಡೋಣ. ನೈಗಾಪಲ್ಲಿ ಅಂತ ಬರುತ್ತೆ ನೋಡಿ, ಎಚ್ ಬಿ ಬಂಕ್. ಫಸ್ಟ್ ಭಾರತ್ ಬಂಕು, ಆಮೇಲೆ ಎಚ್ ಬಿ ಬಂಕು. ಇಲ್ಲಿ ಇರಲೇನ, ಫಸ್ಟು ಹೊರಗಡೆ ಹೋಗಿ ಬನ್ನಿ. ಅಮ್ಮ ನೀನು ಸ್ನಾನ ಮಾಡಿ ಬಂದೆ. ಮಸ್ತ್ ಸ್ನಾನ ಮಾಡಿದ್ವಿ, ಡೀಸೆಲ್ ಹಾಕ್ಸ್ಕೊಂಡು ಹೊರಟಿವಿ. ಒಂದು 10,000 ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿತ್ತು. 2 ಗಂಟೆಗೆ ನಿಲ್ಸಿ 3:30 ಹೊರಟ್ವಿ. 1.5 ಗಂಟೆ ಟೈರ್ ಫುಲ್ ಆದ್ವು. ಬಟ್ ಏನು ಭಯ ಇಲ್ಲ. ಇವಾಗ ಹೊರಗ ಹೊಡಿತಿರೋದು 250 ಕಿಲೋಮೀಟ್ರ್ ಐತೆ ನಮ್ಮೂರು. ಊರಿಗೆ ಹೋಗಿ ಕಟ್ಟಾಕಿ ನಾಳೆ ನೈಟ್ ಹೋಗೋದು. ಒಂಚೂರು ಕೆಲಸ ಇದೆ, ಹಂಗಾಗಿ ಸುಮ್ಮನೆ ನಾಷ್ಟ ಹೊಡಿತಾ ಇರೋದೆ. ಆದರೆ ಪಾಪ ಬಂಕಾಗೆ ಸ್ಪೆಷಲಿಟಿ ಎಲ್ಲ ಚೆನ್ನಾಗಿತ್ತು. ಒಂದು ಚಾ ಅಂಗಡಿ ಇದ್ದಿದ್ರೆ ಚೆನ್ನಾಗಿತ್ತು. ಅಲ್ಲಿ ಬಂಕ್ ಮುಂದೆ ಚಾ ಅಂಗಡಿ ಏನೇನು ಇಲ್ಲ ನೋಡಿ. ಬಿಸಿಲು ಕಮ್ಮಿ ಆಗೈತೆ ಇವಾಗ. ನಾವು ಬಿಟ್ಟಾಗ್ಲಿದ್ದ ಸಿಕ್ಕಾಪಟ್ಲೆ ಬಿಸಿಲಿತ್ತು ಗುರು. ಇನ್ನೇ ಹುನಗುಂದದಾಗ ಇರೋದು ಗುರು ನಾವು. ಹುನಗುಂದ ಹೊರಗೆ ನಿಲ್ಸಿದ್ದೀವಿ ಅಷ್ಟೇ. ಇಲ್ಲಿಂದ ಹಂಸಗಳು ಸ್ಟಾರ್ಟು. 1-2-3 ಫ್ಲೈವರ್ ಆಗ್ತಿದ್ದಾವೆ ಅಷ್ಟೇ. ಇದು ಯಾಕೋ ಸೆಂಟ್ರಿಗೆ ಬಂದು ನಿಂತ್ಕೊಂತ ಸೈಡ್ಗೆ ಹೋಗ್ಬಿಡ್ಲಿ ವೈಪರು. ಬನ್ನಿ ಎಲ್ಲ ಚಾ ಕುಡಿಯೋಕೆ ನಿಲ್ಸಿ ಸಿಗೋಣ. ಈ ರೋಡಲ್ಲಿ ಇಳ್ಕಲ್ಲಿಂದ ಹೊಸಪೇಟೆಗೆ ಬರೋಷ್ಟೊತ್ತಿಗೆ ಸಾಕು ಹೋಗ್ತದೆ ಗುರು. ಇಳ್ಕಲ್ಲಲ್ಲ, ಹುನಗುಂದ ಇಂದನೂ ರೋಡ್ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದನೂ ಫ್ಲೈವರ್ ಮಾಡೋಕ್ಕೆ ಫುಲ್ ಸಿಕ್ಕಾಪಟ್ಲೆ ರೋಡ್ ಜಾಮು. 3:30ಗೆ ಬಿಟ್ಟರು ನಾವು. ಹೊಸಪೇಟೆ 100 ಕಿಲೋಮೀಟ್ರ್ ಇತ್ತು, ಇನ್ನೂ ಬಂದಿಲ್ಲ ಹೊಸಪೇಟೆಗೆ. ಇನ್ನು ಬೂದ್ಗುಪ್ಪ ಕ್ರಾಸ್ ಹತ್ರನೇ ಇದೀವಿ ನೋಡಿ. 6:30 ಅಲ್ಲಿ ಟೈಮು. ಫುಲ್ಲು ಜಾಮು ಅಂದರೆ ಜಾಮು. ಅದ್ರಾಗೆ ಈ ಫ್ಯಾನಿನ ರೆಕ್ಕೆ ಗಾಡಿಗಳು ಬೇರೆ ಬರ್ತವೆ, ಅದರಿಂದನೂ ಒಂದು ಸ್ವಲ್ಪ ಜಾಮು. ಇನ್ಯಾರೋ ಹೋಗೋಣ ಬೇಡ ನಂಗೆ ಹೋಗ್ತಾನೆ ಗುರು. ಹಿಂಗೆ ಇಬ್ಬರು ಜೊತೆಗೆ ಹೋಗ್ಬಿಟ್ರೆ ಎಲ್ಲಿಲ್ದ ಸಿಟ್ಟು ಬಂದುಬಿಡ್ತದೆ ನಮಗೆ. ಒಬ್ರು ಹೋಗ್ಬೇಕು, ಒಬ್ರು ಸ್ಲೋ ಮಾಡಬೇಕು. ಹಂಗಲ್ಲ, ಅವನು ಎಕ್ಸ್ಟ್ರಾ ಹೋಗ್ತಾನೋ ಇವನು ಹಂಗೆ ಹೋಗೋಕ್ತಾರ ನೋಡ್ತಾನೆ. ಯಾಕೆ ಗುರು ಬ್ರೇಕ್ ಲೈಟ್ ಹತ್ತಿಸ್ತೀಯಾ? ಹಿಂದೆ ಇದ್ದೀನಿ, ಭಯಪಡಂಗೆ ಮಾಡ್ತೀಯಲ್ಲ, ಬ್ರೇಕ್ ಲೈಟ್ ಹತ್ತಿಸಿ. ಅದು ಹರಿಯಾಣ ಗಾಡಿ ನೋಡಿ. ಒಂದು 9 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ ಮನೆಗೂ ಅಷ್ಟೊತ್ತಿಗೆ. ಸೈಡ್ಸಿಗೆ ದ್ರಾಕ್ಷಿನ ತಗೊಂಡ್ವಿ ಅರ್ಧ kg. ಅಲ್ಲೇ ಖಾಲಿ ಹಾಕಿ ಬಂದವೆ. ತಿನ್ಕೊಂಡು ಹೋಗ್ತಾ ಇರೋದೆ. ಬೂದ್ಗುಪ್ಪ ಕ್ರಾಸ್ನಾಗ ಇದೀವಿ ನೋಡಿ. ಬನ್ನಿ ಇನ್ನೊಂದೆಲ್ಲ ಚಹಾ ಕುಡಿದ್ರೆ ದೊಣ್ಣಳ್ಳಿ ಟೋಲ್ಗೆ ಹೋಗಿ ಚಹಾ ಕುಡಿಯೋದು, ಇಲ್ಲಾಂದರೆ ಹೊಸಪೇಟೆ ಟೋಲ್ನಾಗೆ ಚಹಾ ಕುಡಿದ್ಬಿಟ್ಟು ಅಂದರೆ ಸೀದಾ ಮನೆಗೆ ಸ್ಟಾಪು. ಒಂದು ಪಾರ್ಟಿ ಕೆಳಗಿರೋನ್ ಪಾರ್ಟಿ, ಸ್ಟೀಲ್ನ ಪಾರ್ಟಿ ಅಲ್ಲೇ ಫೋನ್ ಮಾಡಿದ್ದ, ಯಾವಾಗ ಬರ್ತೀರಾ ಅಂತಂದು. ನಾನು ಇನ್ನೇನು ಹೇಳ್ಬಿಟ್ಟೆ, ನಾಳೆ ನೈಟ್ ಬರೋದು ಗಾಡಿ, ನಾಡ್ದು ಬೆಳಗ್ಗೆ ಬರ್ತೀನಿ ಇದು ಶನಿವಾರ 10 ಗಂಟೆಗೆ ಅಂತಂದು. ಇವಾಗ ಇದು ಯಾವ್ದು ಇದು ಪಾರ್ಸಲಿನ ಪಾರ್ಟಿಗೆ ನಾಳೆ ಫೋನ್ ಮಾಡಿ ಲೊಕೇಶನ್ ಹಾಕ್ಸ್ಕೋಬೇಕು. ಅವನಿಗೆ ಲೊಕೇಶನ್ ಹಾಕ್ಸ್ಕೊಂಡ್ರೆ ರಾತ್ರಿನೇ ಹೋಗಿ ನಿಂತ್ಕೋಬೇಕು ಅಲ್ಲಿಗೆ. ನೋ ಎಂಟ್ರಿ ಬೀಳೋದ್ರೊಳಗೆ. 7 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಟ್ರೆ ಸಾಕು. 9-10 ಗಂಟೆಗೆ ಇಳಿಸ್ತಾರೆ. ಇದೇನು ಬರೋ ದಾರಿಯಾಗಿರೋದು ಪೀಣ್ಯದಾಗೆ. ಅಲ್ಲಿ ಲೊಕೇಶನ್ ಹಾಕ್ಬಿಟ್ಟಿದ್ದಾನೆ. ನೋಡ್ಗುರು ಯಾರೋ ಹೆಂಗೆ ಬರ್ತಾನೆ. ಓಲ್ಟೆಕ್ ಮಾಡಕ್ಕೆ ಹೋದ್ರೆ ನಾನು ಬಂದು ಹೇಳಿದ್ರೆ ಕಣ್ಣಿಗೆ ಕಾಣ್ದಂಗೆ ಹೋಗ್ತೀವಿ ನೋಡು. ನಾವು ಆ ಥರ ಮಾಡಲ್ಲ. ನಿಮ್ಮ ಸ್ಟೇಟ್ನಾಗ ನೀವು ಮಾಡ್ತಿರಲ್ಲ, ನಾವು ಮಾಡಲ್ಲ ನಮ್ಮ ಸ್ಟೇಟ್ನಾಗೆ. ಬನ್ನಿ ಹೋಗೋಣ. ಇನ್ನಲ್ಲಿ ಹೊಸಪೇಟೆಗೆ ಬಂದುಬಿಟ್ಟು ಗುರು. ಹೊಸಪೇಟೆ ದಾಟಿ ಮರಿಯಮ್ನಳ್ಳಿ ಟೋಲ್ ಆಗಿದ್ದೀವಿ. ಟೈರ್ ಚೆಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಹೋಗ್ತಿರ್ತಾಯಿದ್ದೀವಿ. ನೋಡ್ಗುರು, ಇದು ಪ್ರೆಗ್ನೆಂಟ್ ಆಗಿತ್ತು ಟೈರು. ಮಧ್ಯಾಹ್ನ ಬೆಳಿಗ್ಗೆ ಡೆಲಿವರಿ ಮಾಡಿಸ್ತಾವ್ನು ಫಂಕ್ಷನ್. ಎಲ್ಲಿ ಪ್ರೆಗ್ನೆಂಟ್ ಆಗಿತ್ತು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ನೋಡಿ ಎಷ್ಟು ಓಕೆ ಮಾಡಿದವನು. ಹಗ್ಗ ಎಲ್ಲ ದಿಕ್ಕಪ್ಪಾಲ್ ಹಾಕ್ಬಿಟ್ಟಿದ್ದಾವೆ ಗುರು. ಕೆಳಗಿರೋನು ಹಚ್ಚಲ್ಲ, ಕಾಲು ಎತ್ತಬೇಡ್ರಿ ನಡ್ರ. ಮೊದಲೇ ನಮ್ಮ ಟೈಮ್ ಸರಿ ಇಲ್ಲ, ಟೈರ್ ಹಗ್ಲೆಲ್ಲ ಪಂಚರ್ ಆಗ್ತಾವೆ. ಇವ್ರೊಂದು ಕಾಲು ಎತ್ತಾರೆ ಬಂದು. ಹಗ್ಗ ಎಲ್ಲ ದಿಕ್ಕಪ್ಪಾಲ್ ಹಾಕ್ಬಿಟ್ಟಿದ್ದಾವೆ. ಬೆಳಗ್ಗೆ ಸರಿ ಮಾಡೋಣಂತೆ. ಇವಾಗ ಸದ್ಯಕ್ಕೆ ಟೀ ಕುಡ್ದು ಹೋಗೋಣ. ಬರ್ತಮ್ಮ ಟೀ ಕುಡ್ದು ಬರೋಣ.